ಅಂತ ಹೇಳ್ತೀವಿ. ಮುಸ್ಲಿಮರೆಲ್ಲ ಯಾರೇ ನ್ಯಾಯ ಸಿಕ್ಕುದು ಒಂದಲ್ದೆ, ಅದು ನನ್ನ ನಂಬಿಕೆ. ಅದರಿಂದ ದೇವರಿಂದನೇ ಈಗ ಇದೆಲ್ಲ ಆತಿತ್ತನ್ನೇ ಹೇಳ್ತೀನಿ ನಾನು. ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ಮೋಸ್ಟ್ ಎಲ್ಲರೂ ಸಮೀರ್ MD ಅವರಿಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನಾವು ಅದೇ ಲೈಕ್ ಸಪೋರ್ಟ್ ಮಾಡೋ ಅಂದೀಗ ವೀಡಿಯೋ ಮಾಡ್ತಿದ್ದೆ. ಆರು ನಂಗೆ ಅನಿಸಿದ್ದೆ ಅಂತ ಅಂದರೆ, ಆ ಕೇಸ್ ಆ ವಿಡಿಯೋ ಎಲ್ಲ ಕಂಡ್ರು ಕೂಡ ಅಲ್ಲ, ಯಾರಿಗಾರು ಹಾಗೆ ಉರ್ದೆ ಹೊತ್ತು ಮಾತ್ರ ಸಿಕ್ಕರೆ ಕಡ್ದು ಹಾಕುವಷ್ಟು ಸೀಟ್ ಬರ್ತದೆ. ಅಂದರೆ 5 ಹೆಣ್ಮಕ್ಳು 4 ಹೆಣ್ಮಕ್ಳು ಬರೀ ರೇಪಾಗಿ ಕೊಲೆ ಮಾಡೋದಿತ್ತು. ಯಪ್ಪ ಅದು ಕಂಡ್ರೆ ಸಾಕು. ನಾ ವೀಡಿಯೋ ಕಾಂಬೋತಿ ಅದು ಅಪ್ಪ ಅಮ್ಮನಿಗೆ ಅಲ್ಲಿ ತೋರಿಸಿದ್ದೀನಿ. ಅಲ್ಲಿ ಕಾಣ ಎಷ್ಟೆಲ್ಲ ಇದಿತ್ತು ಅನ್ಕಂಡೆ. ಲಾಸ್ಟಿಗೆ ಅನಿಸ್ತು ಅದು ನಡೆಸೋದು ಅವ್ರು ಮಾಡದ್ದು ಅದು. ಬಟ್ ದೇವ್ರು ಎಂಥದ್ದು ಮಾಡಲಿಲ್ಲ. ಎಂತಕಂದ್ರೆ ಈಗ ಆ ದೇವರಿಂದನೇ ಈಗ ಅದೇ ಒಂದು ದೇವರಿಂದನೇ ಈಗ ಕರ್ಮ ಅಂಬೋದಿರುತ್ತೆ. ಇಷ್ಟು ಹೊತ್ತು ಕರ್ಮ ಅಂಬೋದು ಅದೇ ಈಗ ಮಾಡ್ರು ಕೂಡ ಅಲ್ಲೇ ಕರ್ಮ ಸಿಕ್ಕುವುದಿಲ್ಲ. ಕರ್ಮ ಕೊಡೋದಾರು ಲೇಟಾಗಿ ಬಪ್ಪುದಂಬ್ರದ. ಅದೇ ಥರ ಇದು ಇಷ್ಟು 11 ವರ್ಷ ಬೇಕಾಯ್ತೇನು. ಅಷ್ಟು ಜನ ಮಾಡಿ ಈ ಸಮೀರ್ MD ಮಾಡೋತ್ತಿಗೆ ಇಷ್ಟು ವೈರಲ್ಲ, ಇಷ್ಟು ಜನರಿಗೆ ಗೊತ್ತಾಯ್ತಂದ್ರೆ ಕೂಡ ಅದೀಗ ಟೈಮ್ ಬಂತೇನೋ. ಆ ಲೆಕ್ಕದಾಗೆ ಅದೀಗ ನ್ಯಾಯ ಸಿಕ್ಕುತ್ತಂದು ಒಂದು ಹೋಪ್ ಇತ್ತು. ಆರು ಪಾಪ ಅವನಿಗೆ ಸ್ಟೇಷನಿಗೆಲ್ಲ ಕರ್ಸಿರಂಬ್ರೆ, ಪೊಲೀಸೆಲ್ಲ ಬಂದ್ಕೊಂಡೆಲ್ಲ ಇದು ಮಾಡಿ ಕೊಟ್ಟಿರಂಬ್ರೆ. ಹಾಗಿಲ್ಲ ಅಂತಿದ್ರು. ಎಂತ ಹೇಳುದೆ, ಯಾರು ಒಬ್ರು ಒಳ್ಳೇದು ಮಾಡ್ತಂಬತ್ತೀಗಲ್ಲ. ಮತ್ತು ಅದ್ರಾಗ ಅವ್ರು ಮುಸ್ಲಿಮ ಅದು ಇದೆಲ್ಲ ಹೇಳ್ತೀವಿ. ಮುಸ್ಲಿಮರೆಲ್ಲ ಯಾರೇ ನ್ಯಾಯ ಸಿಕ್ಕುದು ಒಂದಲ್ದೆ, ಅದು ಬಿಟ್ಕೊಂಡು ಅದಕ್ಕೆ ಹಿಂಗೆಲ್ಲ ಹೇಳ್ತಾರೆ. ಎಂತ ಹೇಳೋದು ದೇವರೇ ಕಾಣಿ. ಬಟ್ ಆ ಸಪೋರ್ಟ್ ಮಾಡೋ ಇದಕ್ಕೆ ನೀವು ಕಾಣ್ತಿದ್ದಾರಲ್ಲ, ನೀವು ಕಾಣಿ. ಅಷ್ಟೊತ್ತಿಗೆ ಗೊತ್ತಾಗ್ತದೆ ನಿಮಗೆ ಎಷ್ಟು ಸಿಟ್ಟು ಏರಿ ಬರಲ್ಲ ಅಂದ್ರೆ ನಾ ಹೇಳ್ದಂಗೆ. ನೀವು ಎಲ್ಲರೂ ಸಪೋರ್ಟ್ ಮಾಡಿ ಆ ವಿಡಿಯೋ ಕಾಣಿ. ಫುಲ್ 1 ಕೋಟಿ ಮೇಲೆ ರೀಚ್ ಆಯ್ತು. ಯಾರ್ದು ರೀಚ್ ಆಗಲಿಲ್ಲ ಅಂದರೆ ಅಷ್ಟು ಸಪೋರ್ಟ್ ಸಿಕ್ತಿತ್ತು. ಮತ್ತು ಎಲ್ಲರಿಗೂ ಕಂಟೆಂಟ್ ಕ್ರಿಯೇಟರ್ಗೆಲ್ಲ ಹೇಳಿರೋರು ಎಲ್ಲ ವೀಡಿಯೋ ಮಾಡಿ ಹಾಕಿ. ಇಲ್ಲಾಂದರೆ ಫಸ್ಟ್ ಒಂದು ವಾರ್ನಿಂಗ್ ಎಲ್ಲ ಬಂದು ಆಯ್ತಮ್ಮ ಇಷ್ಟರೊಳಗೆ. ಅದ್ರಗೋಸ್ಕರ ಮತ್ತು ದೇವ್ರು ಎಂಥದ್ದು ಮಾಡಲ್ಲ, ಅದು ನನ್ನ ನಂಬಿಕೆ. ಅದರಿಂದ ದೇವರಿಂದನೇ ಈಗ ಇದೆಲ್ಲ ಆತಿತ್ತನ್ನೇ ಹೇಳ್ತೀನಿ. ಅಂದರೆ ಈಗ ನ್ಯಾಯ ಸಿಕ್ಕಕ್ಕೆ ಇಷ್ಟು ಟೈಮ್ ಬಂದಿತ್ತಂದು ಹೇಳ್ತಿದ್ರು. ಕೆಲವರೆಲ್ಲ ಆ ದೇವಸ್ಥಾನಕ್ಕೆ ಬೈತಿದ್ರು, ನರ್ಕ ದೇವಸ್ಥಾನ, ಅಧರ್ಮ ದೇವಸ್ಥಾನ. ಅದು ಅವ್ರು ಮಾಡೋದು ಅವ್ರಿಗೆ ಹೇಳ್ರಡ್ಡಿಲ್ಲ. ಅದು ಬಿಟ್ಟು ಈ ದೇವಸ್ಥಾನಕ್ಕೆಲ್ಲ ಎಂತ ಹೇಳಿದ್ರಿ. ಅದೇ ಹೇಳೋದು, ನೀವು ಆದಷ್ಟು ಜಾಸ್ತಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವರಿಗೆಲ್ಲ.